ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನನಗೆ ತುಂಬ ಜನ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸು ಸಿಕ್ಕಿದಾಗ ಒಂದು ಕಾಮನ್ ಕ್ವಶನ್ ಕೇಳ್ತಿರ್ತಾರೆ. ಏನಂದರೆ, ಈ ಪೇರೆಂಟ್ಸ್ ಸಿಕ್ಕಿದಾಗ, ಸರ್ ನನ್ನ ಮಗನಿಗೆ ಅಥವಾ ಮಗಳಿಗೊಂದು ಒಳ್ಳೆ ಕೋಚಿಂಗ್ ಕೊಟ್ಟರೆ IIT ಸೇರ್ಬೋದಾ ಅಥವಾ JEE ಕ್ಲಿಯರ್ ಮಾಡ್ಬೋದಾ? ಇನ್ನು ಕೆಲವು ಸ್ಟೂಡೆಂಟ್ಸು ಕೇಳ್ತಿರ್ತಾರೆ, ಸರ್ ನಾನು ದಿನಕ್ಕೊಂದು 5-6 ಗಂಟೆ ಸಿನ್ಸಿಯರಾಗಿ ಸ್ಟ್ರಿಕ್ಟಾಗಿ ಪ್ರಿಪ್ರೇಷನ್ ಮಾಡಿದರೆ ನನಗೆ IIT ಸಿಗ್ಬೋದಾ ಅಥವಾ ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗ್ಬೋದಾ? ಈ ಥರ ಕ್ವಶನ್ಸು ಸರ್ವೇ ಸಾಮಾನ್ಯ. ಈ ಥರ ಕ್ವಶನ್ಸಿಗೆ ನನ್ನ ಆನ್ಸರ್ ಸ್ಟ್ರೈಟ್ ಅವೇ ನೋ ಅಂತ ಹೇಳಿಬಿಡ್ತೀನಿ ನಾನು, ಆಯಿತಾ? ಯಾಕಂದರೆ ಈ ಕ್ವಶನ್ ಇದೆಯಲ್ಲ, ಇದಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಆನ್ಸರ್ ಮಾಡೋಕ್ಕಾಗೋದಾಯ್ತಾ? ಇದು ಹೆಂಗಾಯಿತು ಅಂದರೆ, ಥಿಂಕ್ ಮಾಡಿ, ಸರ್ ನೆಕ್ಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೋದಾ ಅಂತ ಕೇಳ್ದಂಗೆ ಆಯಿತು, ಆಯಿತಾ? ಈಗ ನಾವಿಷ್ಟೂ ಜನ ಪ್ರೆಡಿಕ್ಷನ್ ಹಾಕಿ ಬೆಟ್ಟಿಂಗ್ ಗೇಮ್ ಮಾಡ್ಬೋದಾಯ್ತಾ? ಅಂದರೆ ಹೊಡಿಬೋದು, ಹೊಡೆಯಲ್ಲ, ಈ ಥರ ಹೇಳ್ಬೋದು. ಬಿಟ್ಟರೆ ನಿಜಕ್ಕೂ ಈ ಕ್ವಶನನ್ನು ಆನ್ಸರ್ ಮಾಡಬೇಕಾಗಿರೋದು ವಿರಾಟ್ ಕೊಹ್ಲಿ ಹಿಮ್ಸೆಲ್ಫ್. ಅವನಿಗೆ ಮಾತ್ರ ಗೊತ್ತಿರುತ್ತೆ, ನಾನು ಇವತ್ತು ಸೆಂಚುರಿ ಹೊಡಿತೀನೋ ಇಲ್ವೋ. ಆ ಕಾನ್ಫಿಡೆನ್ಸ್ ಅವನಲ್ಲಿದ್ದರೆ ಮಾತ್ರ ಅವ್ನು ಹೊಡಿತಾನೆ. ಓಕೆ, ಅದೇ ಥರ ಸ್ಟೂಡೆಂಟ್ಸು, ಪೇರೆಂಟ್ಸ್ ಎಲ್ರಿಗೂ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ದರೆ, ನಿಮ್ಮಲ್ಲಿ ನಿಮಗೆ ಆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತಕ್ಕೂ ಸಿಗುತ್ತೆ, ಸೀಟ್ ಸಿಗುತ್ತೆ. ಇಲ್ಲ, ಈ ಥರ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಮಾಡೋದ್ರಿಂದ ಏನೂ ಲಾಸ್ ಆಗೋಲ್ಲ. ಫೈನಲಿ ಯು ವಿಲ್ ಎಂಡ್ ಅಪ್ ಇನ್ ಅ ವೆರಿ ಗುಡ್ ಸ್ಟೇಟ್, ಆಯಿತಾ? ಸೊ ಇವತ್ತಿನ ವಿಡಿಯೋ ಟಾಪಿಕ್ ಅದೇ, ಆಯಿತಾ? IIT ಅಥವಾ NITs, ಎಸ್ಪೆಷಲಿ ನಾನು IITಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ವಿಡಿಯೋನ. IIT ಜಾಯ್ನ್ ಆಗೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ, ಯಾಕೆ ನಾವು IITs ಜಾಯ್ನ್ ಆಗೋಕ್ಕೆ ಒಂದು ಪ್ರಯತ್ನ ಪಡಬೇಕು. ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಒಂದು ಪ್ರಯತ್ನ ಅಂತ ಇರುತ್ತಲ್ವ, ಯಾಕೆ ನಾವು ಅದನ್ನು ಟ್ರೈ ಮಾಡಬೇಕು, ಇದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇವತ್ತು ಮಾಹಿತಿ ಕೊಡ್ತೀನಿ ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಹಿಸ್ಟ್ರಿ ನೋಡ್ಕೊಂಡು ಬರೋಣ. ಇಂಡಿಯಾದಲ್ಲಿ IITs ಅಂತ ಇರಲಿಲ್ಲ ಮೊದಲು. ಸ್ವಾತಂತ್ರ್ಯದ ನಂತರ 1951 1951ನಲ್ಲಿ, ಅದು ಆಗಸ್ಟ್ 18ಕ್ಕೆ IIT ಖರಗ್ಪುರ್ ಓಪನ್ ಆಯಿತು. ಯಾಕೆ ನೆಸೆಸಿಟಿ ಇತ್ತು ಅಂದರೆ, ನಮ್ಮ ಇಂಡಿಯಾ ಆವಾಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ಸೊ ನಾವು ಎಲ್ಲ ರೀತಿಯಲ್ಲೂ ಹಿಂದಿದ್ವಿ, ಆಯಿತಾ? ಫೈನಾನ್ಷಿಯಲಿನೂ ಬರ್ಡನ್ ಇತ್ತು ನಮಗೆ. ಆಮೇಲೆ ಒಂಥರ ಏನಂದರೆ, ಬ್ರಿಟಿಷರ ಕಾಲದಲ್ಲಿ ನಮ್ಮನ್ನು ಸರಿಯಾಗಿ ಆಳಿದ್ದಲ್ಲದೆ ಅವ್ರು ನಮ್ಮೆಲ್ಲ ಅಷ್ಟು ದೌರ್ಜನ್ಯ ಮಾಡಿದ್ರೆ ನಿಮ್ಗೆ ಗೊತ್ತಿದೆ. ಎಷ್ಟು ದಂಗೆಗಳಾಗಿದೆ, ಎಷ್ಟು ಯುದ್ಧ ಆಗಿದೆ, ಎಷ್ಟು ಸಂಗ್ರಾಮಗಳಾಗಿದೆ, ಸರಿ ಅಲ್ವಾ? ಸೊ ಆ ಟೈಮಲ್ಲಿ ನಮ್ಮ ದೇಶನ ಪುನಃ ರೀಕನ್ಸ್ಟ್ರಕ್ಟ್ ಮಾಡೋದು ತುಂಬಾ ಅವಶ್ಯಕತೆ ಇತ್ತು. ಸೊ ಟೆಕ್ನಿಕಲಿ ಕೂಡ ನಮ್ಮ ದೇಶ ಅಷ್ಟೇನು ಸ್ಟ್ರಾಂಗ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ಟೆಕ್ನಿಕಲಿನೂ ನಾವು ಸ್ಟ್ರಾಂಗ್ ಆಗಬೇಕು ಅಂಥೇಳಿ ಆವಾಗ ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಆದಂಥ ಇನ್ಸ್ಟಿಟ್ಯೂಷನ್ ಇದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಫಸ್ಟು ಖರಗ್ಪುರಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಹತ್ರನೇ ಒಂದು ಚಿಕ್ಕ ಶಾರ್ಟ್ ಟೈಮಲ್ಲಿ 5 IITಗಳು ಇಂಡಿಯಾದಲ್ಲಿ ಸ್ಟಾರ್ಟ್ ಆದವು. IIT ಬಾಂಬೆ, IIT ಡೆಲ್ಲಿ, IIT ಕಾನ್ಪುರ್, ಆಮೇಲೆ IIT ಮೆಡ್ರಾಸ್, ಇವಾಗೇನು ಚೆನ್ನೈ ಅಂತ ಹೇಳ್ತೀವಿ, ಇವಾಗ IIT ಮೆಡ್ರಾಸ್, ಇವಾಗಲೂ IIT ಮೆಡ್ರಾಸ್ ಅಂತಲೇ ಹೇಳ್ತಾರೆ ಅದಕ್ಕೆ. ಆಮೇಲೆ IIT ಖರಗ್ಪುರ್, ಇದು 5 IITಗಳಿದ್ವು ತುಂಬ ಕಾಲದ ತನಕ, ತುಂಬ ಸಮಯದ ತನಕ ಈ 5 IITಗಳು ಇದ್ವು. ಸೊ ಆವಾಗ ಏನಂದರೆ, ಈ ಎಂಟ್ರೆನ್ಸ್ ಎಕ್ಸಾಮು ಆ ಥರ ಏನೂ ಇರಲಿಲ್ಲ. ನಂಬರ್ ಆಫ್ ಸ್ಟೂಡೆಂಟ್ಸು ಅಥವಾ ನಂಬರ್ ಆಫ್ ಆಸ್ಪಿರೆಂಟ್ಸ್ ಅಂತ ಏನು ಹೇಳ್ತೀವಿ, ಅದು ಸಹ ಕಡಿಮೆ ಇತ್ತು. ಆರಾಮಾಗಿ ಸೀಟ್ ಸಿಗ್ತಿತ್ತು. ಬಟ್ ಆವಾಗಿಂದಲೂ ಈ IITs ಅನ್ನೋದು ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಯಾಕಂದರೆ ಅದಕ್ಕೆ ಗ್ಲೋಬಲಿ ರೆಕಗ್ನಿಷನ್ ಇದೆ. ಇವತ್ತು ಇಂಡಿಯಾದಲ್ಲಿ ಫಸ್ಟ್ ಏನಾದ್ರು ಬಂದರೆ, ಅಂದರೆ ಫಸ್ಟ್ ಈ ಥರ ಗ್ಲೋಬಲ್ ರೆಕಗ್ನಿಷನ್ ಬರುವಂಥ ಕಾಲೇಜಸ್ ಅಂತ ಬಂದರೆ ಫಸ್ಟ್ ಬರೋದೇ ಈ ಇಂಜಿನಿಯರಿಂಗ್ ಫೀಲ್ಡಲ್ಲಿ IITs. ಸೊ ತುಂಬ ಕಾಲದ ತನಕ ರೂಲ್ ಮಾಡ್ತಿದ್ವು, ಒಂದು 5 ಕಾಲೇಜಸ್ ಇತ್ತು. ಆಮೇಲೆ 90sಲ್ಲಿ ಇನ್ನೊಂದಿಷ್ಟು IITsಗಳು ಪ್ರಾರಂಭವಾದವು. ಇವಾಗ ಎಟ್ ಪ್ರೆಸೆಂಟ್ ಸದ್ಯಕ್ಕೆ 23 IITಗಳು ಇದೆ ಈಗ ಇಂಡಿಯಾದಲ್ಲಿ. ಹಾಗಾಗಿ ಏನು ದೊಡ್ಡದೇನು ನಂಬರ್ ಜಾಸ್ತಿ ಆಗಿಲ್ಲ, ಅದು 5 ಟೈಮ್ಸ್ ಆಗಿದೆ. ಬಟ್ಟು ಅದನ್ನು ಎಪಿಯರ್ ಮಾಡ್ತಿರೋ ಸ್ಟೂಡೆಂಟ್ಸ್ ಇದೆಯಲ್ಲ, ಅದು ಎಷ್ಟೋ ಪಟ್ಟಾಗಿದೆ. ಸೊ ಹಾಗಾಗಿ ಇವತ್ತಿಗೂ ಆ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಇದೆ. ಎಷ್ಟು ಜನ ಸ್ಟೂಡೆಂಟ್ಸ್ ಬರೀತಾರೆ, ಅಷ್ಟು ಸೀಟ್ಸ್ ಇಲ್ಲ. ಇದ್ರ ಬಗ್ಗೆ ಮುಂದೆ ನಾನು ನಿಮಗೆ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ, IITs ಅನ್ನೋದು ಒಂದು ತುಂಬ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇಂಡಿಯಾದ್ದು. ಹಾಗಾಗಿ ಇಲ್ಲಿ ಜಾಯ್ನ್ ಆಗೋದು ಪ್ರತಿಯೊಂದು ಸೈನ್ಸ್ ಸ್ಟೂಡೆಂಟ್, ಅದು ಇಂಜಿನಿಯರಿಂಗ್ ಯಾರು ಮಾಡಬೇಕಂತಿದ್ದಾರೆ, ಅಟ್ಲೀಸ್ಟ್ ಒಂದು ಸಲ ಆದರೂ ಅವ್ರ ಮನಸ್ಸಲ್ಲಿ ಒಂದು ಥಾಟ್ ಬಂದಿರುತ್ತೆ, ಓಕೆ ನಾನು IITs ಜಾಯ್ನ್ ಆಗಬೇಕು, ನಾನು ಈ ಥರ ಟಾಪ್ ಇನ್ಸ್ಟಿಟ್ಯೂಟಲ್ಲಿ ನನಗೂ ಒಂದು ಸೀಟ್ ಸಿಗಬೇಕು, ಈ ಥರ ಒಂದು ಆಸೆ ಇರುತ್ತೆ. ಸೊ IITs ಯಾಕೆ ಜಾಯ್ನ್ ಆಗಬೇಕು ಒಂದು ಕೆಲವು ಸಿಂಪಲ್ ಫ್ಯಾಕ್ಟ್ಸನ್ನು ಹೇಳ್ತೀನಿ ನಿಮಗೆ. ಎಷ್ಟು ಟಫ್ ಇದೆ ಆಮೇಲೆ ನೋಡೋಣ ಜಾಯ್ನ್ ಆಗೋದು. ಬಟ್ಟು ಯಾಕೆ ಜಾಯ್ನ್ ಆಗಬೇಕು, ಒಂದು ಅವರ ಈ ಕ್ಯಾಂಪಸ್ ಇದೆಯಲ್ಲ, ಅದು ತುಂಬ ಸುಸಜ್ಜಿತವಾಗಿರುತ್ತೆ, ಸಖತ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ.
ಆಮೇಲೆ ವರ್ಲ್ಡ್ ಕ್ಲಾಸ್ ನಿಮ್ಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಅದೆಲ್ಲ ಸಿಗುತ್ತೆ ನಿಮಗೆ ಇನ್ ಟರ್ಮ್ಸ್ ಆಫ್ ಲ್ಯಾಬ್ರೇಟ್ರೀಸು, ರಿಸರ್ಚು, ಡೆವಲಪ್ಮೆಂಟು, ಇದ್ರ ಬಗ್ಗೆ ನಿಮಗೆ ಎಲ್ಲ. ಯಾಕಂದರೆ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ರನ್ ಮಾಡುವಂಥ ಇನ್ಸ್ಟಿಟ್ಯೂಷನ್ಸ್ಗಳು. ಸೊ ನಿಮ್ಗೆ ಏನು ಫೆಸಿಲಿಟಿ ಬೇಕು, ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್. ಯಾಕಂದರೆ ಈಗ ಕೆಲವೊಂದು ಕಾಲೇಜಲ್ಲಿ ನೀವು ಜಾಯ್ನ್ ಆಗ್ತೀರಾ ಅಂದ್ಕೊಳ್ಳಿ, ಲ್ಯಾಬ್ ಫೆಸಿಲಿಟಿನೇ ಚೆನ್ನಾಗಿರಲ್ಲ. ಈಗ ನಿಮ್ಗೆ ರಿಸರ್ಚ್ ಮಾಡಬೇಕು, ದೊಡ್ಡ ದೊಡ್ಡ ಫೀಲ್ಡಲ್ಲಿ ರಿಸರ್ಚ್ ಮಾಡಬೇಕು ಅಂದರೆ ಅಂಥದ್ದೇ ಇಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಹೆಚ್ಚಿನ ಕಾಲೇಜಲ್ಲಿ ಅಂಥ ಇಕ್ವಿಪ್ಮೆಂಟ್ಸ್ ಸಿಗಲ್ಲ. ಬಟ್ IITs ಅಲ್ಲಿ ಆಗಲ್ಲ. ನಿಮ್ಗೆ ಏನು ಮಾಡಬೇಕು, ಯಾವ ಥರ ರಿಸರ್ಚ್ ಮಾಡಬೇಕು, ಅದಕ್ಕೆ ಬೇಕಾಗುವಂಥ ಎಲ್ಲ ಫೆಸಿಲಿಟೀಸ್ಗಳು ಸಿಗುತ್ತೆ. ಹಾಗಾಗಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಕ್ಯಾಂಪಸ್ ಸಿಗುತ್ತೆ ನಿಮಗೆ. ಆ ಒಂದು ರೀಸನ್ನಿಂದ ತುಂಬ ಜನ ಆಸೆ ಪಡ್ತಾರೆ IITs ಹೋಗಬೇಕು ಅಂಥೇಳಿ. ಎರಡನೇದೇನೆಂದರೆ, ಪ್ರತಿ ಸಲ ನೀವು ನೋಡಿದಾಗ ಟೆಕ್ನಾಲಜಿ ಏನಿರುತ್ತೆ ಅದು ಅಪ್ಡೇಟ್ ಆಗಿರುತ್ತೆ. ಯಾಕೆಂದರೆ ಒಂದು ಹೊಸ ಟೆಕ್ನಾಲಜಿ ಬಂತು ಅಂದ್ಕೊಳ್ಳಿ, ಅದು ಫಸ್ಟ್ ಇಂಟ್ರೊಡ್ಯೂಸ್ ಆಗೋದು IITs ಅಲ್ಲಿ, ಆಮೇಲೆ ಬಂದು ಒಂದು ಸ್ವಲ್ಪ ಟೈಮ್ ನಂತರ NITs ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ಆಮೇಲೆ ಬಂದು ಲೋಕಲ್ ಕಾಲೇಜಸಲ್ಲಿ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ತುಂಬ ಪ್ರಚಲಿತದಲ್ಲಿದೆ ಅದು. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ಬಂದಾಗ ಯಾವುದೇ ಕಾಲೇಜ್ನ ಕರಿಕ್ಯುಲಮಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ನ ಕರಿಕ್ಯುಲಮಲ್ಲಿ ಈ ಟಾಪಿಕೇ ಇರಲಿಲ್ಲ. ಬಟ್ IITs ಅಲ್ಲಿ ಈಗ ಅಲ್ಲ, ಸಾಧಾರಣ ಒಂದು 2 ದಶಕ ಆಗಿರ್ಬೋದು, ಆಲ್ಮೋಸ್ಟ್ 2 ಡಿಕೇಡ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿ ಇವಾಗ ಏನಂದರೆ ಅಡ್ವಾನ್ಸ್ ಲೆವೆಲಲ್ಲಿ ಅವ್ರು ನಿಮ್ಗೆ ಕಲಿಸ್ತಾರೆ. ಹಾಗಾಗಿ ಈಗ ಮಾರ್ಕೆಟಲ್ಲಿ ಹೊಸ್ತೇನು ಬಂದಿದೆ ಅದಕ್ಕೆ ತಕ್ಕಂಗೆ ನೀವು ರೆಡಿಯಾಗಿ ಬರ್ತೀರ IITs ಅಲ್ಲಿ ಓದೋದ್ರಿಂದ. ಮೂರನೇದು ತುಂಬ ಇಂಪಾರ್ಟೆಂಟ್. ಯಾಕೆ IITs ಇಷ್ಟಪಡ್ತಾರೆ, ಯಾಕೆ ಜಾಯ್ನ್ ಆಗಬೇಕು ಅಂತ ಆಸೆ ಪಡ್ತಾರೆ ಅಂದರೆ, ಅಲ್ಲಿರುವಂತಹ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಸ್. ನೀವು ಈಗ ಲೋಕಲ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ತೀರಾ ಅಂದ್ಕೊಳ್ಳಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಏನಂದರೆ ಅಲ್ಲಿ ಲಿಮಿಟೆಡ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರುತ್ತೆ. ಎಷ್ಟೋ ಕಂಪನಿಗಳು ಕ್ಯಾಂಪಸ್ ರಿಕ್ರೂಟ್ಮೆಂಟಿಗೆ ಬರಲ್ಲ. IITs ಆಗಲ್ಲ. IITs ಏನಂದರೆ ಈ ಮಾಸ್ ರಿಕ್ರೂಟರ್ಸ್ ಅಂತಾರಲ್ಲ, ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದೇ ಇಲ್ಲ. ಟಾಪ್ ಮೋಸ್ಟ್ ವರ್ಲ್ಡ್ ಕ್ಲಾಸ್, ಈಗ ನಿಮಗೆ ವರ್ಲ್ಡಲ್ಲಿ ಟಾಪ್ ಮೋಸ್ಟ್ ಕಂಪನೀಸ್ ಯಾವುದೆಲ್ಲ ಅಂತ ಕೇಳಿದರೆ ಈ ದೊಡ್ಡ ದೊಡ್ಡ ನೇಮ್ಸ್ ಎಲ್ಲ ಬರುತ್ತೆ. ಗೂಗಲ್ಲು, ಅಮೆಝಾನು, ಇದೆಲ್ಲ ಲೋಕಲ್ಲು ರಿಕ್ರೂಟ್ ಮಾಡ್ತಾರೆ. ಬಟ್ ಅಲ್ಲಿ ರಿಕ್ರೂಟ್ ಮಾಡಿದಾಗ ನಿಮಗೆ ಸಿಗುವಂಥ ಪ್ಯಾಕೇಜ್ ಇದೆಯಲ್ಲ, ಅದು ತುಂಬ ದೊಡ್ಡ ಡಿಫ್ರೆನ್ಸನ್ನು ಮಾಡುತ್ತೆ. ಯಾಕಂದರೆ ನೀವು ಇಲ್ಲಿ ಪ್ಯಾಕೇಜ್ಗಿಂತ ಅಲ್ಲಿ ಕಂಪೇರ್ ಮಾಡಿದ್ರೆ ನೋಡಿ 10x ಇರುತ್ತೆ, 10 ಪಟ್ಟು ಜಾಸ್ತಿ ಇರುತ್ತೆ. ಸೊ ಲೈಫಲ್ಲಿ ಸ್ವಲ್ಪ ಬೇಗನೆ ಸೆಟ್ಲ್ ಆಗ್ಬೋದು ಅಂತ ಅಂದ್ಕೊಂಡು ತುಂಬ ಜನ ಅದೊಂದು ರೀಸನ್ಗೆ IIT ಜಾಯ್ನ್ ಆಗಬೇಕು ಅಂತ ಆಸೆ ಪಡ್ತಾರೆ. ಆಮೇಲೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಅಲ್ಲಿರುವಂಥ ಫೀ ಸ್ಟ್ರಕ್ಚರ್. ಆಯಿತಾ, ಆ್ಯಕ್ಚುಲಿ ನೋಡೋಕ್ಕೋದ್ರೆ ತುಂಬ ಜನ IIT ಏನು ದೊಡ್ಡ ಫೀ ಸ್ಟ್ರಕ್ಚರು, ತುಂಬಾ ಫೀಸ್ ಕೊಡಬೇಕಂತಿಲ್ಲ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಮೆರಿಟ್. ಅದು ನೀವು ಒಂದು ಸಲ ಜಾಯ್ನ್ ಆದರೆ ಅಂದರೆ ನಿಮ್ಮ ಆಲ್ಮೋಸ್ಟ್ ಎಲ್ಲ ಫೀಸು ನಿಮಗೆ ಈ ಸ್ಕಾಲರ್ಶಿಪ್ ಅಥವಾ ಸ್ಟೈಫಂಡ್ ಇದೆಯಲ್ಲ ಅದರಲ್ಲೇ ನಡೆದುಬಿಡುತ್ತೆ. ಆಮೇಲೆ ಬೇರೆ ಕಾಲೇಜಸ್ಗೆಲ್ಲ ಕಂಪೇರ್ ಮಾಡಿದರೆ ಕಂಪ್ಯಾರಿಟಿವ್ಲಿ IITsಗೆ ಫೀಸ್ ತುಂಬ ಕಡಿಮೆ. ಹಾಗೆ ಅದೊಂದು ರೀಸನ್ನು. ಆಮೇಲೆ ತುಂಬ ದೊಡ್ಡ ರೀಸನ್ ಏನಂದರೆ, ಅಲ್ಲಿರುವಂಥ ಒಂದು ನೆಟ್ವರ್ಕು ಅಥವಾ ಒಂದು ಅಲ್ಯುಮಿನೈ ನೆಟ್ವರ್ಕ್. ಅಲ್ಲಿದ್ದ ಓಲ್ಡ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಸೊ ನಾರ್ಮಲಿ ಏನಂದರೆ ಈ ದೊಡ್ಡ ಪೊಸಿಷನಲ್ಲಿರೋರು ಬಂದು ವರ್ಷ ಸೆಮಿನಾರ್ಸ್ ಕೊಡುವಂಥದ್ದು, ಟಾಕ್ಸ್ ಕೊಡುವಂಥದ್ದು, ಇದರಿಂದ ಏನಾಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನಾನು ಫ್ಯೂಚರಲ್ಲಿ ಏನು ಮಾಡಬೇಕು, ಏನು ಮಾಡಿದರೆ ಏನು ಔಟ್ಕಮ್ ಬರುತ್ತೆ, ಇದೆಲ್ಲ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ನೆಟ್ವರ್ಕಿಂಗ್ ಇರೋದ್ರಿಂದ ಕ್ಯಾಂಪಸ್ ರಿಕ್ರೂಟ್ಮೆಂಟಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನೋಡಿ, ಇಂಡಿಯಾದಲ್ಲಿ ಇವಾಗ ಸ್ಟಾರ್ಟಪ್ಗಳ ಜಮಾನ ನಡೀತಾ ಇದೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ 100ಕ್ಕಿಂತ ಜಾಸ್ತಿ ಯುನಿಕಾರ್ನ್ಸ್ ಇದೆ. ಯುನಿಕಾರ್ನ್ ಅಂದರೆ ಯಾವ ಕಂಪನಿ $100 ಬಿಲಿಯನ್ ಜಾಸ್ತಿ ವಹಿವಾಟು ಮಾಡುತ್ತಲ್ಲ ಒಂದು ಫೈನಾನ್ಷಿಯಲ್ ಇಯರ್, ಅಥವಾ ವ್ಯಾಲ್ಯೂಯೇಷನ್, ಅದರ ಒಂದು ವ್ಯಾಲ್ಯೂಯೇಷನ್ $100 ಬಿಲಿಯನ್ ಜಾಸ್ತಿ ಇರುತ್ತೆ, ಅಂಥ ಕಂಪನೀಸಿಗೆ ಯುನಿಕಾರ್ನ್ಸ್ ಅಂತ ಕರೀತಾರೆ. ಸೊ ಇಂಡಿಯಾದಲ್ಲಿ ಹತ್ರ 100ಕ್ಕಿಂತ ಜಾಸ್ತಿ ಯುನಿಕಾರ್ನ್ಸ್ ಸ್ಟಾರ್ಟಪ್ಗಳಿದೆ. ಅದರಲ್ಲಿ ನೀವು ನೋಡೋಕ್ಕೋದ್ರೆ 80+ ಕಂಪನೀಸ್ನ ಫೌಂಡರ್ಸ್ ಅಥವಾ CEO IITians ಆಗಿದ್ದಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಅವರ ಪೊಟೆನ್ಷಿಯಲ್ ಯಾವ ಲೆವೆಲಿಗೆ ಹೋಗಿದೆ. ಮತ್ತು ಅವರಿಗೆ ಆ ನೆಟ್ವರ್ಕಿಂಗ್ ಇರೋದ್ರಿಂದ ಒಂದು ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಮತ್ತು ಅವ್ರಿಗೆ ಬೇಕಾದಂಥ, ಈಗ ನಿಮಗೆ ನೋಡಿ, ನೀವು ಯಾವ ಎನ್ವೈರ್ಮೆಂಟಲ್ಲಿ ಇರ್ತೀರೋ ಅದೇ ಥರ ಬೆಳಿತೀರ. ಸೊ ಅಲ್ಲೂ ಹಾಗೆ ಎಲ್ಲ ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸು, ಎಲ್ಲ ಟಾಪರ್ಸೇ ಬರುವಂಥದ್ದು. ಹಾಗಾಗಿ ಲೈಫ್ ಅನ್ನೋದು ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ IITಸಿಗೆ ಹೋದಾಗ. ಆ್ಯಂಡ್ ಕೊನೆಯದಾಗಿ ಬ್ರ್ಯಾಂಡ್. ಆಯಿತಾ, ಬ್ರ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ನೋಡಿ, ಐಫೋನ್ ಯಾಕೆ ಪ್ರಿಫರ್ ಮಾಡ್ತಾರೆ ತುಂಬ ಜನ, ಬ್ರ್ಯಾಂಡ್. ಆ ಬ್ರ್ಯಾಂಡಿಗೆ ವ್ಯಾಲ್ಯೂ. ಹಾಗಾಗಿ ನೋಡಿ, ಲಕ್ಷಗಟ್ಟಲೆ ಇದ್ದರೂ ಜನ ತಗೋತಾರೆ, ಯಾಕಂದರೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅದಕ್ಕೆ. ಅದೇ ಥರ IITಸಿಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ. ನೀವು ಜಗತ್ತಿನ ನೆಕ್ಸ್ಟ್ ಯಾವುದೇ ಮೂಲೆಗೆ ಹೋಗಿ ನೀವು ಪ್ರೌಡ್ಲಿ ನಾನೊಬ್ಬ IITian ಅಂತ ಹೇಳ್ಕೊಂಡ್ರೆ ನಿಮ್ಗೆ ಆ ರೆಕಗ್ನಿಷನ್ ಅಲ್ಲೇ ಸಿಕ್ಬಿಡುತ್ತೆ. ಆಯಿತಾ, ಸೊ ಇದೆಲ್ಲ ರೀಸನ್ಸಿಗೆ
IIT ಜಾಯ್ನ್ ಆಗಬೇಕಂತ ಇಷ್ಟಪಡ್ತಾರೆ. ಈಗ ಫ್ಯಾಕ್ಟ್ಸಿಗೆ ಬರೋಣ, ಕೆಲವೊಂದು ಫ್ಯಾಕ್ಟ್ಸ್ ಹೇಳ್ತೀನಿ ನಿಮಗೆ. ಏನಂದರೆ ಎಷ್ಟು ಟಫ್ ಇದೆ ಇದು IITs ಜಾಯ್ನ್ ಆಗೋದು, ಅಷ್ಟು ಸುಲಭದ ಮಾತಾ? ಯಾಕಂದರೆ ನಿಮ್ಗೆ ಗೊತ್ತಿದೆ, ಎಲ್ಲ IITs ಸೇರಿ ಹಾರ್ಡ್ಲಿ 18,000 ಸೀಟ್ ಇರ್ಬೋದು ಇಂಡಿಯಾದಲ್ಲಿ, ಆಯಿತಾ? ಅದು ಎಲ್ಲ ಬ್ರ್ಯಾಂಚ್ ಬಂತು, ಆಯಿತಾ? ಬರೀ ಕಂಪ್ಯೂಟರ್ ಸೈನ್ಸ್ ಮಾತ್ರ ಅಲ್ಲ, ಅಲ್ಲಿ ಮೈನಿಂಗ್ ಬ್ರ್ಯಾಂಚು ಬಂತು, ಪ್ರಿಂಟಿಂಗ್ ಬ್ರ್ಯಾಂಚು ಬಂತು, ಕೆಮಿಕಲ್ ಇಂಜಿನಿಯರಿಂಗು ಬಂತು. ಇದೆಲ್ಲ ಸೇರಿ 18,000 ಅಪ್ರಾಕ್ಸಿಮೇಟ್ 18,000 ಸೀಟ್ಸ್ ಇದೆ. ಸೊ ಮೆರಿಟಲ್ಲಿ ನಿಮ್ಗೆ ಸಿಗಬೇಕಂದ್ರೆ 10,000 ಅಂತ ಹಿಡೀರಿ, ಆಯಿತಾ? 10,000 ಒಳ್ಳೆ ಸೀಟ್ಗಳಿದೆ. ಬಟ್ಟು ಎಷ್ಟು ಸ್ಟೂಡೆಂಟ್ಸು ಈ JEE ಎಕ್ಸಾಮ್ ಬರೀತಾರೆ ಅಂದರೆ, ಸಾಧಾರಣ 13ರಿಂದ 14 ಲಕ್ಷ ಜನ ಈ ಎಕ್ಸಾಮನ್ನು ಅಪಿಯರ್ ಮಾಡ್ತಾರೆ. ವರ್ಷ ಈ ನಂಬರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಈ 14 ಲಕ್ಷದಲ್ಲಿ ಟಾಪ್ 2.5 ಲಕ್ಷ ಜನರನ್ನು ನೆಕ್ಸ್ಟ್ ರೌಂಡಿಗೆ, ಅಂದರೆ JEE ಮೈನ್ಸ್ ಬರೆದ ನಂತರ ಅದರಲ್ಲಿ 2.5 ಲಕ್ಷ ಜನರನ್ನು JEE ಅಡ್ವಾನ್ಸ್ ಎಕ್ಸಾಮಿಗೆ ಸೆಲೆಕ್ಷನ್ ಮಾಡ್ತಾರೆ. ಆ 2.5 ಲಕ್ಷ ಜನರಲ್ಲಿ ಕೆಲವರು ಹೊರಗೆ ಹೋಗೋದೇ ಇಲ್ಲ, ಆಯಿತಾ? JEE ಅಡ್ವಾನ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗೋದೇ ಇಲ್ಲ. ಅಪ್ರಾಕ್ಸಿಮೇಟ್ಲಿ 2 ಲ್ಯಾಕ್ಸ್ ಅಂತ ಇಟ್ಕೊಳ್ಳೋಣ. 2 ಲ್ಯಾಕ್ ಸ್ಟೂಡೆಂಟ್ಸು ಈ ಎಕ್ಸಾಮನ್ನು ಬರೀತಾರೆ, JEE ಅಡ್ವಾನ್ಸ್. ಅದರಲ್ಲಿ ನಿಮಗೆ 10,000 ಸೀಟ್. ಸೊ ಥಿಂಕ್ ಮಾಡಿ, ಪರ್ಸೆಂಟೇಜ್ ವೈಸ್ ನೋಡೋಕೆ ಹೋದರೆ 14 ಲಕ್ಷದಲ್ಲಿ 10,000 ಆಯಿತು, ಅಂದರೆ ನಾಟ್ ಈವನ್ 1%. ಬಟ್ ಕಂಪ್ಯಾರಿಟಿವ್ಲಿ ನಾನು ಹೇಳೋದು, ಈಗ ಕ್ರಿಕೆಟ್ ಟೀಮಲ್ಲಿ ಸೆಲೆಕ್ಷನ್ ಆಗಬೇಕಂದ್ರೆ ನೀವು ಥಿಂಕ್ ಮಾಡಿ, ಎಷ್ಟು ಜನ ಆಸೆ ಇರುತ್ತೆ ಕ್ರಿಕೆಟ್ ಟೀಮಲ್ಲಿ ಜಾಯ್ನ್ ಆಗಬೇಕಂತೇಳಿ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದೆಷ್ಟೋ ಬೆಟರ್. ಆಮೇಲೆ ಜಗತ್ತಲ್ಲಿ ಒಳ್ಳೆಯದೇನೋ ಆಗಬೇಕಂದ್ರೆ ಅದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಇಲ್ಲದೇ ಇರೋ ಫೀಲ್ಡೇ ಇಲ್ಲ ಇವತ್ತು. ಸೊ ಹಾಗಾಗಿ ಟಫ್ ಇದ್ದೇ ಇದೆ. ಇನ್ನು ಕೊನೆಯದಾಗಿ ನೀವು ಕೇಳೋ ಪ್ರಶ್ನೆಗೆ ಬರ್ತೀನಿ. ಸರ್, ನನಗೆ ಸಿಗ್ಬೋದಾ ಸೀಟು IITಯಲ್ಲಿ? ನೋಡಿ, ಸೀಟ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದು, ಯಾಕಂದರೆ ಗೊತ್ತಲ್ಲ ಕಾಂಪಿಟೇಷನ್ ತುಂಬ ಹೈ ಇದೆ. ಬಟ್ ನೀವು ಆಲ್ರೆಡಿ ಈಗ ಸೈನ್ಸ್ ಸ್ಟ್ರೀಮ್ ತಗೊಂಡಿದ್ದೀರಾ ಅಂದರೆ ಕೆರೆಗೆ ಬಿದ್ದಾಗಿದೆ, ನದಿಗೆ ಬಿದ್ದಾಗಿದೆ. ಇನ್ನೇನಂದರೆ ಕೈಕಾಲು ಬಡ್ದು ಈಜಿ ಎಫರ್ಟ್ ಹಾಕಿ ದಡ ಸೇರಬೇಕಾಯ್ತಾ? ಕೆಲವರು ತುಂಬ ಮುಂದೋಗಿ ದಡ ಸೇರ್ತಾರೆ, ಇನ್ನು ಕೆಲವರು ಹತ್ರನೇ ದಡ ಸೇರ್ತಾರೆ. ಒಟ್ಟಾರೆ ದಡ ಸೇರೋದು ಇಂಪಾರ್ಟೆಂಟ್, ಆಯಿತಾ? ಅಂದರೆ ಫೈನಲಿ ಲೈಫಲ್ಲಿ ಏನೋ ಸೆಟ್ಲ್ ಆಗಬೇಕು, ಆಯಿತಾ? ಈಗ IIT ಸಪೋಸ್ ಸಿಕ್ಕಿಲ್ಲ ಅಂದರೆ ಅಲ್ಲಿಗೆ ಲೈಫ್ ಎಂಡ್ ಆಗಲ್ಲ, ಆಯಿತಾ? ಬೇರೆ ಬೇಕಾದಷ್ಟು ಆಪ್ಷನ್ಸ್ ಇದೆ, ಲೋಕಲ್ ಎಷ್ಟೋ ಕಾಲೇಜಸ್ ಇದೆ. ಏನೇ ಇಲ್ಲ ಅಂದರೂ ಕೊನೆಗೆ ತಳ್ಳು ಗಾಡಿ ಹಾಕಿನೋ ಅಥವಾ ಕೈ ಗಾಡಿ ಹಾಕಿನೋ ಏನೋ ಒಂದು ಲೈಫ್ ಲೀಡ್ ಮಾಡ್ಬೋದು, ಆಯಿತಾ? ಸೊ ಅದ್ರ ಬಗ್ಗೆ ಥಿಂಕೇ ಮಾಡಬೇಡಿ. ಬಟ್ ನೀವೀಗ ಆಲ್ರೆಡಿ ಸೈನ್ಸ್ ಸ್ಟ್ರೀಮ್ ತೊಗೊಂಡಿದ್ದೀರ ಅಂದಮೇಲೆ ಪ್ರಯತ್ನ ಮಾಡಬೇಕು ನನ್ನ ಪ್ರಕಾರ. ಯಾಕಂದರೆ ನೀವು IIT ಅಂತ ಹೇಳಿದರೆ ಅದಕ್ಕೇನು ಸಪ್ರೇಟ್ ಸಿಲೆಬಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಸೈನ್ಸು ಕಲಿಬೇಕು, ಈ ಕಡೆ ಕರಾಟೆನೂ ಕಲಿಬೇಕು, ಈ ಕಡೆ ಮ್ಯೂಸಿಕ್ಕು ಕಲಿಬೇಕು, ಇನ್ನೊಂದು ಕಡೆ ಡ್ಯಾನ್ಸು ಕಲಿಬೇಕು. ಇದೆಲ್ಲ ಬೇರೆ ಬೇರೆ ಫೀಲ್ಡ್ಸ್, ಆಯಿತಾ? ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ಥರ ಫೀಲ್ಡ್ಸ್ಗಳು. ಅಂಥ ಕೇಸಲ್ಲಾದರೆ ನೀವು ಟೆನ್ಷನ್ ಮಾಡ್ಕೊಳ್ಬೇಕು, ಸರ್ ನಂಗೆ ಹೆಂಗೆ ಸರ್ ಮಾಡೋದು, ಇದರಲ್ಲೂ ನಾನು ತಲೆ ಹಾಕಬೇಕು, ಇದರಲ್ಲೂ ಎಫರ್ಟ್ ಹಾಕಬೇಕು, ಎಲ್ಲದಕ್ಕೂ ಟೈಮ್ ಬೇಕು ಅಂತೇಳಿ. ಬಟ್ ಇದು ಹಾಗಲ್ಲ. ನೀವು IIT JEE ಎಕ್ಸಾಮ್ ಏನಿದೆ ಅದು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸಿಲೆಬಸ್ ಕಾಂಟೆಂಟ್ ಸೇಮ್. ನೀವು 2 ವರ್ಷ PUCಯಲ್ಲಿ ಏನು ಕಲಿತೀರಲ್ವ ಅದೇ ಟಾಪಿಕ್ಸ್ ಮೇಲೇ ಕ್ವಶನ್ ಬರುವಂಥದ್ದು. ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ IITಸಲ್ಲಿ ಕ್ವಶನ್ನ ಲೆವೆಲ್ಗಳು ತುಂಬ ಹೈ ಇರುತ್ತೆ, ಅಂದರೆ ಟಫ್ನೆಸ್ ಲೆವೆಲ್ ತುಂಬಾ ಇರುತ್ತೆ. ಇನ್ನು ಉಳಿದಿದ್ದ ಎಕ್ಸಾಮ್ಸಿಗೂ ಅದೇ ಟಾಪಿಕ್ಸು, ಅದೇ ಕಾನ್ಸೆಪ್ಟ್ಸು, ಅದೇ ಸಿಲೆಬಸ್ಸು. ಹಾಗಾಗಿ ನಿಮಗೆ ಸಪ್ರೇಟಾಗಿ ನಾನು ಎಕ್ಸ್ಟ್ರಾ ಎಲ್ಲ ಕಲಿಬೇಕು ಆ ಥರ ಏನೂ ಇಲ್ಲ. ಹಾಗಾಗಿ ಟ್ರೈ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈ JEE ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದ್ರಿಂದ ನಿಮಗೆ ಉಳಿದ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆಯಲ್ಲ ಅದು ಸ್ವಲ್ಪ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು JEE ಪ್ರಿಪ್ರೇಷನ್ ಮಾಡ್ತಿದ್ರೆ CET ಎಕ್ಸಾಮ್ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಯಾಕಂದರೆ ಅಷ್ಟು ಟಫ್ ಪ್ರಿಪ್ರೇಷನ್ ಮಾಡಿದವರಿಗೆ ಇದು ಈಸಿ ಆಗಿಬಿಡುತ್ತೆ. ಬೋರ್ಡ್ ಎಕ್ಸಾಮು ಈಸಿ ಆಗುತ್ತೆ. ಹಾಗಾಗಿ ಖಂಡಿತಕ್ಕೂ ಟ್ರೈ ಮಾಡಿ, ಆಯಿತಾ? PUC ಸೈನ್ಸಲ್ಲಿ ಇದ್ದೀರಾ ಅಂತಿದ್ರೆ ಟ್ರೈ ಮಾಡಿ. ಬಟ್ ಫಸ್ಟ್ ನಿಮ್ಮನ್ನು ನೀವೇ ಕ್ವಶನ್ ಕೇಳ್ಕೊಳ್ಳಿ, ಆಯಿತಾ? ನಿಮಗೆ ಕೆಪಾಸಿಟಿ ಇದೆಯಾ? ನೀವು ಬೋರ್ಡ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೇ ಒದ್ದಾಡ್ತೀರಾ, ಕಷ್ಟಪಡ್ತೀರಾ ಅಂತಿದ್ರೆ ಇದ್ರ ಬಗ್ಗೆ ತಲೆನೇ ಹಾಕೊಳ್ಳೋಕೆ ಹೋಗಬೇಡಿ. ಆರಾಮಾಗಿ ಬಿಂದಾಸಾಗಿ ಬೋರ್ಡ್ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಫ್ಯೂಚರಲ್ಲಿ ಬೇಸಿಕ್ ಸೈನ್ಸ್ ಕೋರ್ಸಸ್ ತುಂಬಾ ಇದೆ, ಅಥವಾ ಬೇರೆ ಏನಾದ್ರು ಕೋರ್ಸ್ ತೊಗೊಂಡು ಏನೋ ಲೈಫ್ ಲೀಡ್ ಮಾಡ್ಬೋದು. ಬಟ್ ನಿಮಗೆ ಅನಿಸುತ್ತೆ, ಓಕೆ ನನಗೆ ಆ ಕೆಪಾಸಿಟಿ ಇದೆ, ನಂಗೆ ಪೊಟೆನ್ಷಿಯಲ್ ಇದೆ, ನಾನು ಎಕ್ಸಾಮ್ ಬರಿಬೋದು ಅಂತಿದ್ರೆ ಮೆಂಟಲಿ ಸೈಡಲ್ಲಿ ಇಟ್ಕೊಳ್ಳಿ, ಓಕೆ ನಾನು JEE ಪ್ರಿಪ್ರೇಷನ್ ಮಾಡ್ತೀನಿ. ಬಟ್ ಸೀಟ್ ಸಿಗುತ್ತೋ ಬಿಡುತ್ತೋ ಅದನ್ನು ನಿಮ್ಮ ಡೆಸ್ಟಿನಿಗೆ ಬಿಟ್ಬಿಡಿ, ಆಯಿತಾ? ಫುಲ್ಲು ತುಂಬ ಕಷ್ಟಪಟ್ಟು ತುಂಬ ಹೋಪ್ಸ್ ಇಟ್ಕೊಂಡು ಲಾಸ್ಟಿಗೆ ಹತಾಶರಾಗಿ ಏನೆಲ್ಲ ಸ್ಟೆಪ್ಸ್ ತಗೊಳ್ಳೋ ಬದಲು ಮೆಂಟಲಿ ತಲೆಯಲ್ಲಿರಲಿ, ಓಕೆ IIT ಸೀಟ್ ಸಿಕ್ಕಿದೆ ಸಿಕ್ತು, ಇಲ್ಲ ಅಂದರೆ ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D ಈ ಥರ ಇದ್ದೇ ಇರುತ್ತೆ. ಸೊ ಫೈನಲಿ ಸಮ್ಮರೈಸ್ ಮಾಡೋದಿದ್ರೆ ಡೆಫಿನೆಟ್ಲಿ IIT ಜಾಯಿನ್ ಆಗೋದು ಒನ್ ಆಫ್ ದ ಬೆಸ್ಟ್ ಡ್ರೀಮ್ಸ್ ಅಂತೀವಿ ಎಲ್ಲರದ್ದು, ಆಯಿತಾ? ತುಂಬ ಡ್ರೀಮ್ ಕಮ್ ಟ್ರೂ ಅಂತೀವಲ್ಲ ಆ ಥರ.
ಸೊ ತುಂಬ ಜನರ ಆಸೆ ಇರುತ್ತೆ, ತುಂಬ ಸ್ಟೂಡೆಂಟ್ಸಿಗೆ ಒಂದು ಸಲ ನಾನು ಕ್ಯಾಂಪಸ್ ಒಳಗೆ ಕಾಲಿಡಬೇಕು ಈ ಥರ ಒಂದು ಡ್ರೀಮ್ ಇರುತ್ತೆ. ಅಂಥದ್ರಲ್ಲಿ ಸೀಟೇ ಸಿಕ್ಬಿಡ್ತು ಅಂದರೆ ಏನು ಹೇಳೋಣ, ಆ ಸ್ಟೈಲೇ ಬೇರೆ, ಲಕ್ಕೇ ಬೇರೆ. ಸೊ ಟ್ರೈ ಮಾಡಿ, ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ. ಸೊ ಇನ್ನು ಮುಂದೆ ಫ್ಯೂಚರಲ್ಲಿ ನಿಮಗೆ ಇನ್ನೊಂದಿಷ್ಟು ಡೌಟ್ಸ್ಗಳಿರುತ್ತೆ. ಸೊ ಅದೆಲ್ಲ ನಾನು ಫ್ಯೂಚರಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.